ನೀನ್ ಹೇಳೋದ್ ಕೇಳ್ತಿದ್ರೆ ನನಗೆ ನಿನ್ನ ಮದ್ವೆ ಆಗ್ತಿರೋ ಹುಡ್ಗ ತುಂಬಾ ಒಳ್ಳೆಯವನು ಅಂತ ಅನ್ನಿಸ್ತಾ ಇದೆ ಕಣೆ. ಅವನಿಗೆ ನಿನ್ ಪ್ರೀತಿ ಬಗ್ಗೆ ಹೇಳಿದ್ರೆ ಅವನ ಅರ್ಥ ಮಾಡ್ಕೊಂಡು ಎಲ್ಲಾ ವಿಷಯನೂ ನಿಮ್ಮಪ್ಪಂಗ್ ಹೇಳಿ ನಿನ್ ಪ್ರೀತಿನ ಗೆಲ್ಲಿಸ್ತಾನೋ ಏನೋ. ನೀನ್ ಯಾಕ ಪ್ರಯತ್ನ ಮಾಡ್ಬಾರ್ದು? ಇಲ್ಲಿವರೆಗೂ ಬಂದ್ಮೇಲೆ 4 ದಿನಕ್ಕೆ ಮದ್ವೆ ಇಟ್ಕೊಂಡು ಇಂಥ ಯೋಚನೆ ಮಾಡೋದು ಸರಿಯಲ್ಲ ಅಕ್ಷರ. ಆ ಚಾಪ್ಟರ್ ಕ್ಲೋಸ್ ಆಗಿದೆ. ನನ್ನ ಅಪ್ಪನ ಸಲುವಾಗಿ ನಾನು ಈ ಮದ್ವೆ ಮಾಡ್ಕೊಳ್ಳೇಬೇಕು. ದಯವಿಟ್ಟು ಇನ್ನು ನನ್ನ ಪ್ರೀತಿ ಬಗ್ಗೆ ಮಾತಾಡ್ಬೇಡ ಅಕ್ಷರ. ಅದನ್ನ ಮರ್ತ್ಬಿಡು. ನಿಮ್ ಪ್ರೀತಿ ಸೋತ್ ಹೋಗ್ತಿದೆ ಅಂದ್ರೆ ನಂಗೆ ತಡ್ಕೊಳಕ್ಕಾಗ್ತಿಲ್ಲ ಕಣೆ. ನಿಮ್ಮಪ್ಪನ್ಗೋಸ್ಕರ ನಿನ್ ತಲೆ ಬಾಗಿದ್ರು ಕೂಡ ನೀನು ಒಳಗೆ ಎಂಥ ನರ್ಕ ಅನ್ಭವಿಸ್ತಿದ್ಯಾ ಅಂತ ನನಗ್ ಗೊತ್ತು. ನಿನ್ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಅಮರ್ ಹುಚ್ಚ ಆಗ್ಬಿಡ್ತಾನೆ ಕಣೆ. ನಿನ್ ಬುಡ್ಬಿ ಹತ್ರ ನಾನ್ ಮಾತಾಡ್ತೀನಿ. ನಾನ್ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಅಕ್ಷರ ಪ್ಲೀಸ್, ಇದನ್ನ ಇಲ್ಲಿಗೆ ಬಿಟ್ಬಿಡು. ಯಾರಾದ್ರೂ ಕೇಳಿಸ್ಕೊಂಡ್ರೆ ತೊಂದ್ರೆ ಆಗತ್ತೆ. ಯಾವತ್ತೂ ನನ್ನ ಪ್ರೀತಿ ಬಗ್ಗೆ ಮಾತಾಡಲ್ಲ ಅಂತ, ಯಾರಿಗೂ ಹೇಳಲ್ಲ ಅಂತ ಮಾತ್ ಕೊಡು ಅಕ್ಷರ. ಅಕ್ಷರ ನಿನ್ನೆ ಕೇಳ್ತಿರೋದು, ಮಾತ್ ಕೊಡು. ಕೇಳ್ತಿದಾರಲ್ವಾ, ಮಾತ್ ಕೊಡಿ. ನೀವು ಕೈಲಾಶ್ ವರ್ಮಾ, ರಾಧಿಕಾ ನನ್ ಫಿಯಾನ್ಸೆ. ಇವಳು ನನ್ ಕ್ಲೋಸ್ ಫ್ರೆಂಡ್ ಅಕ್ಷರ. ಕ್ಲೋಸ್ ಫ್ರೆಂಡ್ ಅಷ್ಟೆಲ್ಲ ಕೇಳ್ತಿರುವಾಗ ಮಾತ್ ಕೊಡದೆ ಏನ್ ಯೋಚನೆ ಮಾಡ್ತಿದ್ದೀರಾ? ರಾಧಿಕಾ ನನ್ನ ಹತ್ರ ಮಾತ್ ಕೊಡು ಅಂತ ಕೇಳಿದ್ದು ಯಾವ್ದ್ರ ಬಗ್ಗೆ ಆದ್ರೆ ನನಗೇನು. ಫ್ರೆಂಡ್ಸ್ ಅಂದ್ಮೇಲೆ ನಿಮ್ ಮಧ್ಯೆ ತುಂಬಾ ವಿಷಯಗಳಿರುತ್ತೆ. ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದು ಮ್ಯಾನರ್ಸ್ ಅಲ್ಲ. ರಾಧಿಕಾ ಅವರೇ, ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಷನ್ ಸಲುವಾಗಿ ಡಿಸೈನ್ಸ್ ತಗೊಂಡ್ ಬಂದಿದ್ದೀನಿ. ನೀವು ಮಾತಾಡ್ ಬಂದ್ರೆ ಕಾರ್ಡ್ ಸೆಲೆಕ್ಟ್ ಮಾಡೋಣ. ಐ ಆಮ್ ಸಾರಿ ಟು ಇಂಟರಪ್ಟ್ ಯು. ಬರ್ತೀನಿ. ಸ್ವಲ್ಪದ್ರಲ್ಲೇ ದೊಡ್ಡ ಅನಾಹುತ ತಪ್ತು. ನಾವಾಡೋ ಮಾತನ್ನ ಅವ್ರು ಕೇಳಿಸ್ಕೊಂಡಿದ್ರೆ ಯುದ್ಧನೇ ಆಗೋಗಿರೋದು. ಪ್ಲೀಸ್ ಅಕ್ಷರ, ಇಷ್ಟಕ್ಕೆ ಈ ಯೋಚನೆನ ಬಿಟ್ಬಿಡು. ಯಾವುದೇ ಪರಿಸ್ಥಿತಿಲೂ ಈ ಮದ್ವೆ ನಡಿಲೇಬೇಕು. ಅದ್ ಹಾಗಲ್ವೇ? ನನ್ಗೋಸ್ಕರ ಪ್ಲೀಸ್ ಸೈಲೆಂಟ್ ಆಗಿರು. ಸರಿ ಬಾ. ಅಪ್ಪ
ಚೆನ್ನಾಗಿದೆ ಅನ್ನಿಸ್ತಿದೆ. ಅದು ಮಾಮೂಲಿ ತರ ಕಾಣಿಸ್ತಿದೆ ಸುಜಾತ. ಇಲ್ಲಿ ನೋಡು, ಈ ಕಾರ್ಡ್ ನೋಡು, ಕಲರು ಮಾಡೆಲ್ಲು ಎಲ್ಲ ಚೆನ್ನಾಗಿದೆ. ನೀವ್ ಸೆಲೆಕ್ಟ್ ಮಾಡಿದ್ದಲ್ಲ, ಈ ಪ್ರಿಯಾ ಸೆಲೆಕ್ಟ್ ಮಾಡಿದಕ್ಕೆ ಯಾವ್ದು ಸಾಟಿ ಇಲ್ಲ. ಈ ಕಾರ್ಡ್ ನೋಡಿ ಎಷ್ಟ್ ಚೆನ್ನಾಗಿದೆ. ಅಂಕಲ್, ಅಕ್ಷರ ಚೆನ್ನಾಗಿದ್ಯೇನಮ್ಮ. ನೀನ್ ಯಾವಾಗ ಬಂದೆ? ಬಾಬಾ ಕೂತ್ಕೋ. ಚೆನ್ನಾಗಿದ್ದೀನಿ ಅಂಕಲ್, ಈಗ್ಲೇ ಬಂದೆ. ನಿಮ್ಮನ್ ನೋಡಿ ತುಂಬಾ ದಿನ ಆಗಿತ್ತು. ನಿಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ಯಮ್ಮ. ಏನಮ್ಮ ಅಕ್ಷರ, ನಿನ್ ಫ್ರೆಂಡ್ ಮದ್ವೆಗಿರ್ತೀಯ ಅಲ್ವಾ? ಅ, ಇಲ್ಲ ಆಂಟಿ, ತುಂಬಾ ಕೆಲ್ಸ ಇದೆ. ಅದೇನಮ್ಮ, ಸಾಧ್ಯ ಆದ್ರೆ ತಪ್ಪದೆ ಮದ್ವೆಗೆ ಬರ್ಬೇಕು. ಹಾ ಸರಿ ಅಂಕಲ್. ಹಾ ಅಕ್ಕ, ಈ ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಷನ್ ಆಗ್ತಾನೆ ಇಲ್ಲ. ನಿನ್ ಮದ್ವೆಗ್ ನೀನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದ್ ಸೆಲೆಕ್ಟ್ ಮಾಡು. ಹೌದು ರೀ, ನೀವೇ ಸೆಲೆಕ್ಟ್ ಮಾಡ್ಬೋದಲ್ವಾ? ವಾವ್, ಸೂಪರ್ ಅಕ್ಕ. ನೀವು ಕೂಡ ನಮ್ಮ ಅಮ್ಮನ ಹಾಗೆ ಆಲೋಚಿಸ್ತೀರಾ. ನಿಮ್ಮಿಬ್ರು ಟೇಸ್ಟು ಒಂದೇ. ನಿನ್ನ ನೋಡ್ತಿದ್ರೆ ನಮ್ಮಮ್ಮನ್ನೇ ನೋಡ್ತಿದ್ದೀನಿ ಅನ್ಸುತ್ತೆ. ಆಕ್ಚುಲಿ ನಮ್ ಕಡೆಯಿಂದ ಅಮ್ಮ ಕೂಡ ಇದನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ನಿಮ್ ಕಡೆಯಿಂದ ನೀವು ಇದೇ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ. ಹಾಗಾದ್ರೆ ಇಬ್ರ ಕಡೆಯಿಂದ ಇದೇ ಕಾರ್ಡ್ ಪ್ರಿಂಟ್ ಮಾಡಿದ್ರೆ ಸರಿ ಹೋಗುತ್ತೆ. ಹಾಗೆ ಆಗ್ಲಿ. ಸರಿ, ನಾನಿನ್ ಹೊರಡ್ತೀನಿ. ತುಂಬಾ ಥ್ಯಾಂಕ್ಸ್ ಕಣಪ್ಪ. ನಾವು ಮಾಡ್ಬೇಕಾದ ಕೆಲ್ಸನೆಲ್ಲ ನಮಗ್ ಕಷ್ಟ ಕೊಡದೆ ನೀವೇ ಮಾಡ್ತಾ ಇದ್ದೀರಾ. ನಿಮ್ ಜವಾಬ್ದಾರಿ ನಂದೇ ಅಂತ ನಿಮಗ್ ಮಾತು ಕೊಟ್ಟಿದ್ದೀನಿ ಅಂಕಲ್. ಡೋಂಟ್ ವರಿ. ಹೋಗ್ ಬರ್ತೀನಿ. ಒಳ್ಳೇದಪ್ಪ. ಬಾಯ್ ರಾಧಿಕಾ ಅವ್ರೆ, ಬರ್ತೀನಿ. ಸಾಹೇಬ್ರೆ, ಪಾಪ ನೀವೇನು ನಮ್ಮ ಅಕ್ಕನ ಹತ್ರ ಪರ್ಸನಲ್ ಆಗಿ ಮಾತಾಡೋಣ ಅಂತ ಬಂದ ಹಾಗಿತ್ತು. ಅಕ್ಷರಕ್ಕೆ ಇದ್ದಿದ್ರಿಂದ ಸಾಧ್ಯ ಆಗ್ಲಿಲ್ಲ ಅನ್ಸುತ್ತೆ. ಈವ್ನಿಂಗ್ ಮೀಟಿಂಗ್ ಸೆಟ್ ಮಾಡೋಣವಾ? ಅಯ್ಯೋ, ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಷನ್ ಸಲುವಾಗಿ ಬಂದಿದ್ದು. ಓಹೋ, ಅದ್ರ ಸಲುವಾಗಿ ಬಂದಿದ್ರೆ ಗುಮಾಸ್ತರನ್ ಕಳ್ಸ್ತಿದ್ರಲ್ವಾ? ನೀವೇ ಯಾಕೆ ಬಂದ್ರಿ? ನೀವು ಭಲೇ ಇದ್ದೀರಾ. ನಂಗೆ ತುಂಬಾ ಕೆಲಸ ಇದೆ, ನಾನು ಹೊರಡ್ತೀನಿ. ನೀನ್ ಯಾವಾಗ ಹುಷಾರಾಗ್ತೀಯಾ? ನೀನ್ ಯಾವಾಗ ಮೊದ್ಲಿನ ತರ ಆಗ್ತೀಯಾ? ನೀನ್ ಯಾರ್ದೋ ಹೆಸರನ್ನ ಪದೇ ಪದೇ ಕನ್ವರ್ಸ್ತಿದ್ಯಾ. ಅವ್ರ ಮಾತ್ ಕೇಳಿದ್ಮೇಲಾದ್ರೂ ನಿನಗ್ ಪ್ರಜ್ಞೆ ಬರುತ್ತೇನೋ ಅನ್ಕೊಂಡ್ರೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಏನಮ್ಮ, ಅಮ್ಮರ್ಗೆ ನೀವೇನಾಗ್ಬೇಕು? ಸಿಸ್ಟರ್ ಸರ್. ನಿಮ್ ಪೇರೆಂಟ್ಸ್ ಇಲ್ವಾ? ಮನೇಲಿದ್ದಾರೆ. ಏನಾದ್ರೂ ಪ್ರಾಬ್ಲಮಾ? ನಿಮ್ ಅಣ್ಣಂಗ್ ನಡೆದಿರೋ ಆಕ್ಸಿಡೆಂಟ್ ನ ಎನ್ಕ್ವೈರಿ ಮಾಡಿದ್ವಿ. ಅವ್ರ ತಪ್ಪಿಂದಾನೇ ನಡೆದಿದೆ. ಬೈಕ್ ಇನ್ಸೂರೆನ್ಸ್ ಕ್ಲೈಮ್ ಮಾಡಿ ರಿಪೇರಿ ಕಳಿಸಿದೀವಿ. ಸ್ಪಾಟ್ ಅಲ್ಲಿ ಈ ಫೋನ್ ಸಿಕ್ತು, ಕೊಟ್ಟೋಗೋಣ ಅಂತ ಬಂದೆ. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಇಷ್ಟೊಂದು ಮಿಸ್ಡ್ ಕಾಲ್
ಕಾಲ್ಸ್ ಇದೆಯಲ್ಲ. ಅಮ್ಮನ ಹೆಸರಲ್ಲಿ ಫೀಡ್ ಮಾಡ್ಕೊಂಡಿದ್ದಾನಲ್ಲ. ಅಮ್ಮ ಅಂತ ಫೀಡ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಅಣ್ಣನ್ ಲೈಫಲ್ಲಿ ಅವರು ತುಂಬಾನೇ ಸ್ಪೆಷಲ್ ಆಗಿರ್ಬೇಕು. ಇಲ್ದಿದ್ರೆ ಅಮ್ಮನ್ ಸ್ಥಾನ ಯಾಕೆ ಕೊಡ್ತಾನೆ? ಅಣ್ಣ ಕನ್ವರ್ಸ್ತಿರೋದ್ ಕೂಡ ಇವ್ರ ಸಲುವಾಗೇನೋ. ಹಲೋ, ಹಲೋ ಅಮರ್. ಅಮರ್ ತಂಗಿ ನಾನು. ಹಾಯ್. ನಿಮ್ ಅಣ್ಣ ಈಗ ಹೇಗಿದ್ದಾರೆ? ನಮ್ಮ ಅಣ್ಣನ್ ಕಂಡೀಷನ್ ನಿಜವಾಗ್ಲೂ ಚೆನ್ನಾಗಿಲ್ಲ. ಟ್ರೀಟ್ಮೆಂಟ್ ಏನೋ ನಡೀತಿದೆ, ಆದ್ರೆ ಇನ್ನು ಪ್ರಜ್ಞೆ ಬಂದಿಲ್ಲ. ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾನೆ. ಯಾರ ಬಗ್ಗೆ ಯೋಚನೆ ಮಾಡ್ತಾ ಆಕ್ಸಿಡೆಂಟ್ ಆಯ್ತೋ ಪದೇ ಪದೇ ಯಾರನ್ನೋ ಕನ್ವರ್ಸ್ತಾನೆ ಇದ್ದಾನೆ. ಅವ್ರ ಸ್ಪರ್ಶಕ್ಕೋಸ್ಕರನೋ ಮಾತಿಗೋಸ್ಕರನೋ ಅವನು ಕಷ್ಟ ಪಡ್ತಿರೋದು ಗೊತ್ತಾಗ್ತಿದೆಯೇ ಹೊರತು ಅವ್ರು ಯಾರು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಅಣ್ಣನ್ ಫೋನ್ನಲ್ಲಿ ನಿಮ್ ಹೆಸರನ್ನ ಸ್ಪೆಷಲ್ ಆಗಿ ಫೀಡ್ ಮಾಡ್ಕೊಂಡಿದ್ದಾನೆ. ಸ್ಪೆಷಲ್ ಆಗಿ ಅಂದ್ರೆ ಅಮರ್ ಏನಂತ ಫೀಡ್ ಮಾಡ್ಕೊಂಡಿರ್ಬೋದು? ಮೈ ಲವ್ ಅಂತನ, ಬಂಗಾರ ಅಂತನ, ಏನಾಗಿರ್ಬೋದು? ನಮ್ಮಣ್ಣ ನಿಮ್ ಹೆಸರನ್ನ ಅಮ್ಮ ಅಂತ ಫೀಡ್ ಮಾಡಿದ್ದಾನೆ. ನಮ್ಮಣ್ಣಂಗ್ ಯಾರೇ ಆದ್ರೂ ಅದು ಅಮ್ಮನ್ ನಂತರನೇ. ಅಮ್ಮನ್ ಸ್ಥಾನ ನಿಮಗ್ ಕೊಟ್ಟಿದ್ದಾನೆ ಅಂದ್ರೆ ಅವನಿಗೆ ನೀವಂದ್ರೆ ಎಷ್ಟ್ ಇಷ್ಟನೋ, ನಿಮ್ ಬಗ್ಗೆ ಎಷ್ಟ್ ಯೋಚನೆ ಮಾಡ್ತಾನೆ ಅಂತ ಅರ್ಥ ಆಗುತ್ತೆ. ಬಹುಶಃ ಅಣ್ಣ ಕನ್ವರ್ಸ್ತಿರೋದು ನಿಮ್ ಬಗ್ಗೆನೇ ಇರ್ಬೋದು. ನಿಮ್ಮಣ್ಣಂಗೆ ಎಲ್ಲಾನು ನಾನೇ, ಅವನ್ ಪ್ರಪಂಚನೇ ನಾನು. ಆ ಪ್ರೀತಿಗೆ ನಾನ್ ದ್ರೋಹ ಮಾಡ್ಬೇಕಾಗ್ ಬಂತು. ನನ್ನನ್ನ ಕ್ಷಮಿಸ್ಬಿಡು. ನೀವ್ ಒಂದ್ಸಲ ಬಂದ್ರೆ ನಮ್ಮ ಅಣ್ಣಂಗ್ ಪ್ರಜ್ಞೆ ಬರುತ್ತೆ ಅನ್ನಿಸ್ತಿದೆ. ನೀವು ಹತ್ರದಲ್ಲಿದ್ರೆ ಬೇಗ ಹುಷಾರಾಗ್ತಾನೇನೋ ಅನ್ನಿಸ್ತಿದೆ. ದಯವಿಟ್ಟು ಬನ್ನಿ. ನಿಮ್ಮ ಅಣ್ಣನ ಹತ್ರನೇ ಇರ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗಾಗ್ಲೇ ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ. ಇನ್ಯಾವತ್ತೂ ಬರಕ್ಕಾಗಲ್ಲ. ಮನ್ಸಿದ್ರೆ ಮಾರ್ಗ ಇದೆ ಅಂತಾರೆ. ಅನ್ಕೊಂಡ್ರೆ ಎಷ್ಟ್ ಹೊತ್ತು ತಕ್ಷಣ ಬಂದ್ಬಿಡ್ಬೋದು. ಪರಿಸ್ಥಿತಿ ಅನುಕೂಲ ಆಗಿರ್ಬೇಕಲ್ವಾ? ಆ ಅವಕಾಶ ಇಲ್ಲ. ನಮ್ಮ ಅಣ್ಣ ನಿಮ್ಮನ್ನ ಅಷ್ಟು ಇಷ್ಟಪಡ್ತಿದ್ದಾನಲ್ವಾ? ಪರಿಸ್ಥಿತಿನ ಅನುಕೂಲ ಆಗೋ ಹಾಗೆ ಮಾಡ್ಕೊಳ್ಳಿ. ಪ್ಲೀಸ್ ಬನ್ನಿ.
ಪ್ಲೀಸ್ ನಮ್ಮ ಅಣ್ಣಂಗೋಸ್ಕರ ಬನ್ನಿ. ನೀನೇನ್ ಗಾಬರಿ ಆಗ್ಬೇಡಮ್ಮ. ನಾನ್ ಹತ್ರ ಬರಕ್ಕಾಗ್ದಿದ್ರು ನಿಮ್ಮಣ್ಣ ಖಂಡಿತವಾಗ್ಲೂ ಹುಷಾರಾಗ್ತಾನೆ. ನಿಮ್ಮೆಲ್ಲರ ಜೊತೆ ಸಂತೋಷವಾಗಿರ್ತಾನೆ. ಧೈರ್ಯವಾಗಿರು. ನಿಮ್ ಮಾತ್ ಕೇಳ್ತಿದ್ರೆ ಸ್ವಲ್ಪ ಆಸೆ ಹುಟ್ಟಿದೆ. ಥ್ಯಾಂಕ್ಸ್. ಇಡ್ತೀನಿ. ಹುಷಾರ್. ಅಕ್ಕ ಅಕ್ಕ ಏನು ಮದ್ವೆ ಆಗೋ ಹುಡ್ಗನ್ ಬಗ್ಗೆ ಕನ್ಸ್ ಕಾಣೋದ್ ಬಿಟ್ಟು ಆಗ್ಲೇ ಮಲ್ಕೊಂಡ್ಬಿಟ್ಲು. ರಾಧಿಕಾನ ಮನೆಯಲ್ಲಿ ಮೀಟ್ ಮಾಡಿದೆ, ಆದ್ರೆ ಪರ್ಸನಲ್ ಆಗಿ ಮಾತಾಡೋ ಅವಕಾಶನೇ ಸಿಗ್ಲಿಲ್ಲ. ಅವಳು ಕೂಡ ನಂತರನೇ ಯೋಚಿಸ್ತಿರ್ಬೋದಾ? ಹೋಗ್ಲಿ, ಈಗ ಫೋನ್ ಮಾಡಿ ಮಾತಾಡಿದ್ರೆ ಹೇಗಿರುತ್ತೆ? ಫೋನ್ ಮಾಡ್ತೀನಿ. ಈ ಟೈಮಲ್ಲಿ ಡೈರೆಕ್ಟ್ ಆಗಿ ಫೋನ್ ಮಾಡೋದು ಮ್ಯಾನರ್ಸ್ ಅಲ್ಲ. ಮೆಸೇಜ್ ಕಳಿಸ್ತೀನಿ. ಹಾಯ್. ಅಕ್ಕಂಗೆ ಈಗ ಯಾರು ಮೆಸೇಜ್ ಮಾಡಿದ್ರು? ಯಾರಪ್ಪ ಅದು ಪದೇ ಪದೇ ಮೆಸೇಜ್ ಮಾಡ್ತಿದ್ದಾರೆ? ಅಯ್ಯೋ ಸಾಹೇಬ್ರು, ಅಮಾಯಕ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಹೆಂಡತಿ ಆಗೋಳ ಜೊತೆ ಸೀಕ್ರೆಟ್ ಆಗಿ ಮೆಸೇಜ್ ಮಾಡೋ ಮತ್ತೊಂದು ಆಂಗಲ್ ಕೂಡ ಇದೆ ಅಂತಾಯ್ತು. ಗುಡ್. ಹೆಲೋ ಕೈಲಾಶ್, ಏನ್ ಮಾಡ್ತಿದ್ದೀರಾ? ಅಬ್ಬಾ, ಎದುರಿಗಿದ್ದಾಗ ಒಂದು ಮಾತು ಮಾತಾಡಲ್ಲ, ಈಗೇನು ಒಂದೇ ಸಲಕ್ಕೆ ಹೆಸರಿಡದೆ ಕರೆದ್ಬಿಟ್ಲು. ಏನೂ ಮಾಡ್ತಾ ಇಲ್ಲ. ನೀವೇನ್ ಮಾಡ್ತಿದ್ದೀರಾ? ಒಳ್ಳೆ ಪೆದ್ದು. ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನಿಮ್ ಬಗ್ಗೆನೇ ಯೋಚಿಸ್ತಿದ್ದೆ, ನಿಮ್ ಸೌಂದರ್ಯನ ಊಹಿಸ್ಕೊಳ್ತಿದ್ದೆ ಅಂತ ರೊಮ್ಯಾಂಟಿಕ್ ಆಗಿ ಮಾತಾಡೋ ಕೂಡ ಆಗಲ್ಲ. ಫುಲ್ ಆಗಿ ಊಟ ಮಾಡಿದೆ. ನೀವು
ಸೆಲೆಕ್ಟ್ ಮಾಡಿದ ಕಾರ್ಡ್ ನೋಡಿ ನಮ್ಮಮ್ಮ ತುಂಬಾ ಖುಷಿ ಪಟ್ರು. ಯಪ್ಪಾ, ಹೆಂಡತಿ ಆಗೋಳಿಗೆ ಹೀಗ ಮೆಸೇಜ್ ಮಾಡೋದು?